ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸನ್ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ 10 ವರ್ಷದ ಸಾಧನೆಗಳು. ಅವರ 10 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರ ಮಾಡಿರುವುದು, ಮಹತ್ವದ ಕೆಲಸಗಳಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿರುವುದು, ಕಾನೂನು ಅಡಿಯಲ್ಲಿ ಆರ್ಟಿಕಲ್ 370 ರದ್ದು ಮಾಡಿರುವುದು ಹಾಗೂ ದೇಶದ ಆರ್ಥಿಕ ಸ್ಥಿತಿಯನ್ನ 5ರಿಂದ 3ನೇ ಸ್ಥಾನಕ್ಕೆ ತರುವುದು ನಮಗೆಲ್ಲ ಗೊತ್ತೇ ಇದೆ. ದೇಶದ 2014ರಿಂದ 2024ರ ಅವಧಿಯಲ್ಲಿ ಹಿಂದೆ ಇದ್ದ 74 ಏರ್ಪೋರ್ಟ್ಗಳ ಸಂಖ್ಯೆಯನ್ನ 149 ಏರ್ಪೋರ್ಟ್ಗಳನ್ನಾಗಿ ಅಭಿವೃದ್ಧಿಪಡಿಸಿರುವುದು, ನೇಕಾರ ವೃತ್ತಿಯನ್ನ ಗುರುತಿಸಿ 2015ರ ಆಗಸ್ಟ್ 7ರಂದು ಕೈಮಗ್ಗ ದಿನಾಚರಣೆಯನ್ನ ಘೋಷಣೆ ಮಾಡಿ ಉದ್ಘಾಟನೆಯನ್ನ ಮಾಡಿರ್ತಾರೆ. ಇನ್ನು ಅನೇಕ ನೇಕಾರ ವೃತ್ತಿಯ ಅಭಿವೃದ್ಧಿ ಪದದತ್ತ ಸಾಗಲು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಹಿಂದೆ ಇದ್ದ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ನೇಕಾರ ಸಾಲ ಮನ್ನಾ ಮತ್ತು ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹಾಗೂ ದೇವರ ದಾಸಿಮಯ್ಯ ಜಯಂತಿಯನ್ನ ಘೋಷಣೆಯನ್ನ ಮಾಡಿರ್ತಾರೆ. ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನೇಕಾರ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿರ್ತಾರೆ ಹಾಗೂ ಪ್ರತಿ ಜಿಲ್ಲೆಗಳಲ್ಲೂ ಟೆಕ್ಸ್ಟೈಲ್ಸ್ ಪಾರ್ಕ್ಗಳನ್ನು ತೆರೆಯಲು ಅವಕಾಶ ಮಾಡಿರ್ತಾರೆ. ಮತ್ತೊಮ್ಮೆ ಪ್ರಧಾನಿಯಾಗಲು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಬೆಂಬಲವಾಗಿ ಬಿಜೆಪಿ ಮತ್ತು ಎನ್ಡಿಎಯಿಂದ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ನೇಕಾರರು ಬೆಂಬಲವನ್ನ ಸೂಚಿಸುತ್ತೀವಿ ಅಂತ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆದು ವಿವರಣೆಯನ್ನ ನೀಡಲಾಯಿತು. ಬಿಜೆಪಿ ಅಭ್ಯರ್ಥಿಗಳಿರ್ಬೋದು, ಎನ್ಡಿಎ ಅಭ್ಯರ್ಥಿಗಳಿರ್ಬೋದು, ಅವರ ಪರವಾಗಿ ನಾವು ನೇಕಾರ ಪರವಾಗಿ ಇರ್ಬೋದು, ಅವರು ಬೆಂಬಲ ಸೂಚಿಸಿ ಇಲ್ಲಿ ನಾವು 28 ಲೋಕಸಭಾ ಕ್ಷೇತ್ರದಲ್ಲೂ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ. ಅವ್ರ ವಿಷನ್ 400 ಸೀಟ್ ಇದೆ, ನರೇಂದ್ರ ಮೋದಿಜಿಯವರ ಒಂದು ಈಡೇರಲಿ ಮತ್ತು ನಮ್ಮ ಕೊಡುಗೆಯನ್ನು ಈ ರಾಜ್ಯದಿಂದ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮತ್ತೊಮ್ಮೆ ಆ ಮೂಲಕ ಬಿಜೆಪಿಗೆ ನೇಕಾರ ಸಮುದಾಯದ ಬೆಂಬಲ ನೀಡ್ತಾರೆ ಅಂತ ವಿಶ್ವಾಸ ಇದೆ ಅಂತೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ವಂದಿಸ್ತಾ ಇದ್ದೆ. ನಮಸ್ಕಾರ. ನೇಕಾರ ಪ್ರಕೋಷ್ಠ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 2024 ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ. ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಪ್ರಧಾನಿ ಆಗೋದಕ್ಕೆ ನಾವೆಲ್ಲ ಬಿಜೆಪಿ ಎಲ್ಲ ನಾಗರಿಕರು ಹಾಗೂ ನೇಕಾರ ಸಮುದಾಯದವರು ಬಿಜೆಪಿ ಬೆಂಬಲ ನೀಡಬೇಕು ಅಂತೇಳಿ ನಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು 10 ವರ್ಷಗಳ ಅವಧಿಯಲ್ಲಿ ಯಾರಾದರೂ ಒಂದು ದಕ್ಷ ಆಡಳಿತ ನೀಡಿದರಾದರೆ ಅದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅದರ ಜೊತೆಗೆ 365 ದಿವಸ ಒಂದು ರಜನೆ ತಗೊಂಡು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ಇದು ದೇಶದ ವಿಚಾರವಾಗಿ ಅಭಿವೃದ್ಧಿ ಪಥ ಸಾಗಲು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರಿಗೆ ಒಂದು ಶಕ್ತಿಯನ್ನು ನಾವು ತುಂಬಬೇಕು. ಈ ಒಂದು ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಾವು ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಅವರೇನು ವಿಷಯನ 400 ಸೀಟ್ ಇದೆ, ಇನ್ನು ಅನೇಕ ಮಹತ್ವದ ಕೆಲಸಗಳು ಅವ್ರು ಮಾಡಬೇಕಾಗಿದೆ. ಈಗಾಗಲೇ ಕೆಲವೆಲ್ಲ ಮಾಡಿದ್ದಾರೆ, ಇನ್ನೂ ಮಾಡಬೇಕಾಗಿರೋದು ಇನ್ನೂ ಇದೆ. ಇನ್ನು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದು ಇರ್ಬೋದು, ಕಾಶಿಯಲ್ಲಿ ದೇವಸ್ಥಾನ ಒಂದು ಅಭಿವೃದ್ಧಿ ಪಡಿಸೋದಿರ್ಬೋದು, 370 ಆ್ಯಕ್ಟ್ ಅದು ರದ್ದುಪಡಿಸೋದಂತ ಇರ್ಬೋದು, ಆಮೇಲೆ ಇವಾಗ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಇಂಥ ವಾಣಿಜ್ಯ ಉದ್ಯಮಿ ಹಾಗೂ ನಾವು ಓಡಾಡೋದಕ್ಕೆ ಒಂದು ಅಲ್ಲಲ್ಲಿ ಒಂದು ಏರ್ಪೋರ್ಟ್ಗಳಂತ ತೆಗೆಯೋದು ಮುಖ್ಯವಾಗಿ ಬೇಕಾಗಿರೋದು. ಹಿಂದೆ 74 ಏರ್ಪೋರ್ಟ್ ಇದ್ದು, ಈಗ 10 ವರ್ಷದ ಈಚೆಗೆ 149 ಏರ್ಪೋರ್ಟ್ಗಳನ್ನ ತೆಗೆದಿದ್ದಾರೆ. ಇದ್ರ ಜೊತೆಗೆ ಹೆಚ್ಚಾಗಿ ಬಿಜೆಪಿ ಸರ್ಕಾರ ನೇಕಾರರ ಪರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಯಾಕೆ ಅಂತ ಇದೇನೆಂದರೆ 70 ವರ್ಷಗಳಿಂದ ನಾವನ್ನ ನೇಕಾರ ವೃತ್ತಿನ ಗುರುತಿರ್ಲಿಲ್ಲ. ಇವಾಗ ಅವರು ನೇಕಾರ ಹ್ಯಾಂಡ್ಲೂಮ್ ಡೇ ಅಂದರೆ ಚೆನ್ನೈನಲ್ಲಿ ಹ್ಯಾಂಡ್ಲೂಮ್ ಡೇ ಅಂತ ಒಂದು ಆಗಸ್ಟ್ 15ರಂದು 7ನೇ ತಾರೀಕು ಸೆಲೆಬ್ರೇಷನ್ ಮಾಡಲಿ ಅಂತೇಳಿ ಒಂದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ಸ್ವತಃ ಬಂದು ಉದ್ಘಾಟನೆ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಬಂದರೆ ನಮ್ಮ ಯಡಿಯೂರಪ್ಪನವರು ಅವರಿಂದ ಈ CM ಇರೋ ಸಂದರ್ಭದಲ್ಲಿ ನೇಕಾರರು ಒಂದು ಕಣ್ಣಾದರೆ ರೈತರು ಒಂದು ಕಣ್ಣು, ಹಾಗೆ ಸಾಲ ಮನ್ನಾ ಒಂದು ಮಾಡುವಂಥ ಕೆಲಸ ಇರಬೇಕು. ಆಮೇಲೆ ಒಂದು ಸಮ್ಮಾನ ಯೋಜನೆಯಲ್ಲಿ ಕೋವಿಡ್ ಟೈಮಲ್ಲಿ 5,000 ರೂಪಾಯಿ ಕೊಡುವಂಥ ಕೆಲಸ ಆಗಿರ್ಬೋದು. ಹಾಗೆ ನೇಕಾರ ಸ್ವಲ್ಪ ದೇವರ ದಾಸಿಮಯ್ಯ ಜಯಂತಿ ಮಾಡೋಂಥ
ಒಂದು ಮಹತ್ವದ ಕೆಲಸಗಳಿರ್ಬೋದು, ಇನ್ನೂ ಅನೇಕ ಕೆಲಸಗಳು, 0 ಬಡ್ಡಿನಲ್ಲಿ 3 ಲಕ್ಷ ಸಾಲ ಕೊಡುವಂಥ ಕೆಲಸ ಇರ್ಬೋದು. ಆಮೇಲೆ ಎಲ್ಲ ಕಡೆ ನೇಕಾರರು, ನೇಕಾರರು ನಶಿಸಿ ಹೋಗ್ಬಾರ್ದು ಅಂತೇಳಿ ಟೆಕ್ಸ್ಟೈಲ್ ಪಾರ್ಕ್ ಒಂದು ಈಗಾಗಲೇ 20 ಜಿಲ್ಲೆಗಳಲ್ಲಿ ಗ್ರೂಪ್ ಮಾಡಿ ಅಲ್ಲಿ ಟೆಕ್ಸ್ಟೈಲ್ ಪಾರ್ಕ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.